ಮುದ್ದೇಬಿಹಾಳದ ಅಮರಗೋಳ ಕೃಷ್ಣಾ ಹಿನ್ನೀರಿನಲ್ಲಿ ಮೊಸಳೆಯೊಂದು ಕಾಣಿಸಿಕೊಂಡಿದ್ದು ಸ್ಥಳೀಯರಲ್ಲಿ ಭಯದ ವಾತಾವರಣ ಮೂಡಿಸಿದೆ. ಅದನ್ನು ಹಿಡಿಯಲು ಅರಣ್ಯ ಇಲಾಖೆ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಬಟ್ಟೆ ತೊಳೆಯಲು, ದನ ಕರು ಮೇಯಿಸಲು, ಇನ್ನು ಹೊಲ ಗದ್ದೆಗಳಿಗೆ ಬರುತ್ತೇವೆ. ಮೊಸಳೆ ಹೊರಗಡೆ ಬಿದ್ದಿರುತ್ತದೆ, ಆದರೆ ಅದನ್ನು ಸೆರೆ ಹಿಡಿಯಲು ಅಧಿಕಾರಿಗಳು ಮುಂದಾಗುತ್ತಿಲ್ಲ ಎಂದು ಯಮನಪ್ಪ ಮಾದರ್ ಆಕ್ರೋಶ ಹೊರಹಾಕಿದರು. ಮೊಸಳೆ ಹಿಡಿದು ಅರಣ್ಯ ಪ್ರದೇಶ ಬಿಡದೇ ಇದ್ದರೆ ಅರಣ್ಯ ಇಲಾಖೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಮೊಸಳೆ ಹಿಡಿಯುತ್ತಾರೋ ಅಥವಾ ಕಚೇರಿಯಲ್ಲಿ ಅಧಿಕಾರಿಗಳು ಕಾಲಹರಣ ಮಾಡುತ್ತಾರೋ ಎಂದು ಕಾದು ನೋಡಬೇಕಾಗಿದೆ. ಏನ್ರಿ ಇದು ಮೊಸಳೆ ಏನ್ರಿ? ಇಲ್ಲಿ ಕನಿಷ್ಠ 3 ಮೊಸಳೆಗಳು ಅದಾವ. ಇಲ್ಲಿ 3 ಮೊಸಳೆಗಳು ನೋಡಲ್ಲಿ ಅಂತಿದ ಇದಾವ. 3 ಮೊಸಳೆಗಳು ಅದಾವ. ಇಲ್ಲಿ ಬಟ್ಟಿ ತೊಳಿತಾರೆ ಸಣ್ಣ ಮಕ್ಕಳೆಲ್ಲ, ಸಣ್ಣ ಮಕ್ಕಳು. ಈಗ ಆಲ್ರೆಡಿ ಅರಣ್ಯ ಇಲಾಖೆಗೆ ಕನಿಷ್ಠ ಒಂದು 4-5 ಸಲ ನಾವು ಮನವಿ ಕೊಟ್ಟು ಏನು ರಿಕ್ವೆಸ್ಟ್ ಮಾಡಿದ್ರು, ಇನ್ನೂವರೆಗೂ ಯಾರೂ ಇದ್ರ ಬಗ್ಗೆ ಕೇರ್ ತೊಗೊತಾ ಇಲ್ಲ. ಏನರ ನಾಳೆ ಅನಾಹುತ ಆದ್ರೆ ಯಾರು ನೋಡೋರು ಜವಾಬ್ದಾರಿ? ಸಣ್ಣ ಮಕ್ಕಳು ಇರ್ತಾವೆ, ಸ್ಕೂಲ್ಗೆ ಹೋಗೋ ಮಕ್ಕಳು ಇರ್ತಾವೆ, ಎಲ್ಲ ಇರ್ತಾವೆ. ಇಲ್ಲಿ ಕುರಿ ಮರಿ ಎಲ್ಲವೂ ಮೇಯ್ತಿರ್ತಾವೆ. ಇಲ್ಲೆಲ್ಲ ದನ ಕರಗಳದಾವ. ಇದನ್ನು ಸ್ವಲ್ಪ ಎಲ್ಲರೂ ಶಿಫ್ಟ್ ಮಾಡಂತ ರಿಕ್ವೆಸ್ಟ್ ಮಾಡಿ ನಮಗೆ ಸಾಕಾಯ್ತು. ಲಾಸ್ಟ್ ಇದೊಂದು ಚಾನ್ಸ್ ನೋಡ್ತೀವಿ. ಇಲ್ಲಿಕ ಎಲ್ಲ ಗ್ರಾಮಸ್ಥರು ಬಂದು ಅರಣ್ಯ ಇಲಾಖೆಗೆ ಮುತ್ತಿಗೆ ಹಾಕಿಸಿ ಭಾಳ ಸಲ ಈ ಕನಿಷ್ಠ ಒಂದು 5-6-7-8 ಸಲ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಸಾಕಾಗೈತಿ. ಲಾಸ್ಟ್ ನಮ್ಮ ಗ್ರಾಮಸ್ಥರು ಬಂದು ಅರಣ್ಯ ಇಲಾಖೆ ಮುತ್ತಿಗೆ ಹಾಕೋದು ಒಂದು ಉಳಿದೈತೆ ನೋಡಿ ಅಷ್ಟೇ. ಇದು ಮೊಸಳೆ ಬಿಟ್ಟು ಎಷ್ಟು ದಿನ ಆಯ್ತು? ಇಲ್ಲೇ ಸುಮಾರು ಕನಿಷ್ಠ 3 ವರ್ಷ ಆಯ್ತದು. ಇಲ್ಲೇ 3 ವರ್ಷದಿಂದ ಆಯ್ತದು. 3 ವರ್ಷದಿಂದ ಇಲ್ಲೇ ಇದಾವೆ. ಅಧಿಕಾರಿಗಳು 3 ವರ್ಷದಿಂದ ತಂದಿರಿ ಬಂದಿದೆ ಆಲ್ರೆಡಿ. ಬಂದ್ರು ಯಾರು ಪೇಪರ್ ಸ್ಟೇಟ್ಮೆಂಟ್ ಬಂದೈತಿ, ಮೀಡಿಯಾದಲ್ಲಿ ಬಂದೈತಿ, ಎಲ್ಲ ಇದ್ರೊಳಗೆ ಬಂದೈತಿ. ಪ್ರತಿಯೊಬ್ಬರು ಇಲ್ಲೇ ಆಫೀಸರ್ ಎಲ್ಲ ಅಡ್ಡಾಡ್ತಾರ, ಎಲ್ಲರೂ ನೋಡ್ತಾರ, ಸುಮ್ಮನೆ ಹೋಗ್ತಾರ. ಯಾವ ಗ್ರಾಮ ರೀ ಇದು? ಇದು ಅಮರಗೋಳ ಗ್ರಾಮ. ಅಮರಗೋಳ ಗ್ರಾಮದ ಇದು ಹಿನ್ನೀರು ಅಂದ್ರೆ ಇಲ್ಲಿ ನೀಲಂಗುಡಿ ಪಕ್ಕದಲ್ಲಿ ಒಂದು ಹೊಂಡ ಇದೆ, ಅದ್ರದ್ದು ಅಲ್ಲಿ ಏರಿಯಾ ಇದು. ಇಲ್ಲೆಲ್ಲ ಕುರಿ ಮೇಯ್ಸವ್ರದಾರ, ಸಣ್ಣ ಮಕ್ಕಳು ಇಲ್ಲೇ ಬಟ್ಟೆ ತೊಳಿತಾರ, ಸ್ಕೂಲ್ ಹೋಗ್ತಾರ. ನೆಟ್ ನೋಡ್ರಿ ರಸ್ತಾಕ ಮಕ್ಕೊಂಡಿರ್ತೈತಲ್ಲ, ಅದೇ ನಮ್ಗೆಲ್ಲ ಭಯ ಆಗುತ್ತೆ. ಮತ್ ಮಕ್ಕಳು ಕರ್ಕೊಂಡು ಹೋಗ್ತೀವಲ್ಲ, ಗಾಡಿಗಳು ನಾವೇ ಕರ್ಕೊಂಡು ಹೋಗ್ಬೇಕು, ನಾವೇ ಬರ್ಬೇಕು. ಮಕ್ಕಳು ನಾವು ಒಬ್ಬೊಬ್ಬರು ಕಳ್ಸಕ್ ಭಯ ಪಡದೈತಿ ನಮಗೆ. ಇಲ್ಲಿ ನೀರು ಕುಡಿದಲ್ಲಿ ಇಲ್ಲೇ ಅಲ್ಲ, ಗಮನಕ್ಕೆ ತಂದಿವಿ. ಬಟ್ ಯಾರು ನಮ್ಮನ್ನ ಇನ್ನೂವರೆಗೆ ಯಾರು ವಿಚಾರ ಮಾಡಿಲ್ಲ. ವಿಳಂಬ ಮಾಡಾಕತ್ತಿದ್ರ ಇನ್ನು ಈಗ ಹೇಳಾಕತ್ತೀವಿ. ಅಕಸ್ಮಾತ್ ವಿಳಂಬ ಮಾಡಿದ ಕರೆ ಆತಂದ್ರ ಕನಿಷ್ಠ ಈಗ ಒಂದು 2-3 ದಿನದಾಗ ಶಿಫ್ಟ್ ಮಾಡ್ಬೇಕು. ವಿಳಂಬ ಮಾಡಿದ ಕರೆ ಆದ್ರೆ ಗ್ರಾಮಸ್ಥರೆಲ್ಲರೂ ಬಂದು ತಹಸೀಲ್ದಾರ್ ಆಫೀಸಿಗೆ ಅಲ್ಲಿಗೆ ಮುತ್ತಿಗೆ ಹಾಕೋದೊಂದು ಉಳಿದೈತೆ ನೋಡಿ ಅಷ್ಟೇ. ನಿಮ್ಮ ಹೆಸರು? ಯಮನಪ್ಪ ಮಾದಾರ್ ಅಂತೆ.